ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್ನ ಮಾಲೀಕರು ಹಾಗೂ ಖ್ಯಾತ ಕೃಷಿಕರಾದಂತಹ ಶ್ರೀ ರಾಧಾಕೃಷ್ಣ ಬಿ ಅವರು ಒಂದೆರಡು ಮಾತುಗಳಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲೆ ಗಣ್ಯರಿಗೆ, ಎದುರುಗಡೆ ನನ್ನ ಸೋದರರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಇಷ್ಟು ಜನದಲ್ಲಿ ಮಾತಾಡೋದು ಭಾಳ ಕಮ್ಮಿ. ನನ್ನ ತೋಟದಲ್ಲಾದರೆ ನಾನು ಏನು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು. ಆದರೆ ಮಾತಾಡಿ ಅಂತ ಹೇಳಿದಾಗ ನಾವು ಮಾತಾಡಲಿಲ್ಲ ಅಂದರೆ ಗೌರವ ಇರಲ್ಲ ಅಂತ ಹೇಳಿ ನಾವು ಮಾತಾಡೋಕೆ ಬಂದಿರೋದು. ಒಬ್ಬ ರೈತನಿಗೆ ದೇಶಕ್ಕೆಲ್ಲ ಅನ್ನ ಕೊಡ ರೈತನಿಗೆ ಸಿಗೋ ಅಂತ ಮರ್ಯಾದೆ ಈಗ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ. ಆದರೆ ಈ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ರೈತರಿಗಾಗಿ ಅವರು ಎಷ್ಟೊಂದೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರೈತರನ್ನೇ ಮುಂದೆ ತಂದು ಅವರಿಗೆ ಪುರಸ್ಕಾರ ಮಾಡೋದು, ಅವ್ರನ್ನ ಮುಂದೆ ಅರ್ಜಿಯಲ್ಲಿ ಕುಂದಿರ್ಸೋದು. ಅವರು ಎಲ್ಲರೂ ವಿದ್ಯಾವಂತರೇ, ಎಲ್ಲರೂ ಇಂಜಿನಿಯರ್ಸು, MBA ಮಾಡಿದ ಹುಡುಗರಾದ್ರೇನು ಈ ರೈತರಿಗಾಗಿ ಅವ್ರು ಮಾಡೋ ಶ್ರಮ ನೋಡಿದರೆ ಅವರು ಚಿಕ್ಕ ವಯಸ್ಸಲ್ಲಿ ನೋಡಿರೋ ಅಂಥ ಬಾಧೆಗಳೇ ಅವ್ರನ್ನ ಈ ಸ್ಟೇಜಿಗೆ ತಂದವೆ ಅಂತ ನಾನು ಭಾವಿಸ್ತೀನಿ. ಆದರೆ ಆ ಸೈನಿಕರು ದೇಶನ ಕಾಪಾಡ್ತಾ ಇದ್ರೆ ಅವ್ರಿಗೆ ಸಮೇತ ಊಟ ಕೊಡೋ ಅಂತ ರೈತನಿಗೆ ಮಾತ್ರ ಮಾನ್ಯತೆ ಕಮ್ಮಿ ಆಗಿದೆ. ದಯವಿಟ್ಟು ನೀವೆಲ್ಲರೂ ರೈತರಾಗಿ, ಅಂದರೆ ವಿದ್ಯಾವಂತರಾಗಿ ನಿಮ್ಮ ವೃತ್ತಿಗಳು ಮಾಡ್ತಾನೆ 1 hour 2 hour ರೈತನಾಗಿದ್ದರೆ ನೀವು ಉದ್ಯೋಗ ಇದೆ ಇಲ್ಲ ಅನ್ನೋದೇ ಇರಲ್ಲ. ನೀವು ಆರಾಮಾಗಿ ಜೀವನ ಮಾಡೋಕ್ಕೆ, ಸಾಧನೆ ಮಾಡೋಕ್ಕೆ ಸಿಗ್ತದೆ. ಪ್ರಕೃತಿಯೊಂದಿಗೆ ನೀವು ಇರ್ತೀರಾ. ಪ್ರಕೃತಿ ಉಳಿಸ್ಬೇಕು ಅಂದರೆ ನೀವು ರೈತರಾಗಿ. ಅದಕ್ಕೆ ಉದಾಹರಣೆ ಸಣ್ಣದಾಗಿ ಒಂದು ಮಾತು ಹೇಳ್ತೀನಿ. ನನ್ನ ಮಗನೇ ಅಮೆರಿಕಾದಲ್ಲಿ MS ಮಾಡ್ತಾ ಇದ್ದಾಗ ನೌಕರಿ ಸಿಕ್ಕಿತ್ತು. ನೌಕರಿ ಬಿಟ್ಬಿಟ್ಟು ಬಂದು ನನ್ನ ಜೊತೆಲೆ ವ್ಯವಸಾಯ ತೊಡಗಿಸ್ಕೊಂಡಿದ್ದಾನೆ. ಇದಕ್ಕೆ ನಾನು ಎಷ್ಟೋ ಸಂತೋಷ ಪಡ್ತೇನೆ. ಕಾರಣ ಏನಂದ್ರೆ ಎಲ್ಲರನ್ನೂ ಬಿಟ್ಟು ವಿದೇಶದಲ್ಲಿ ನಾನು ಯಾಕಿರ್ಬೇಕು, ನಾನು ಅಲ್ಲಿ ಒಬ್ಬನೇ ಇದ್ದು ನಿಮ್ಮೆಲ್ಲರನ್ನೇ ಯಾಕೆ ಬಿಟ್ಟಿರ್ಬೇಕು ಅನ್ನೋ ಭಾವನೆ ಅವನಲ್ಲಿ ಬಂದಿರೋದಕ್ಕೆ ನಾನು ಭಾಳ ಧನ್ಯವಂತ ಆಗಿದ್ದೀನಿ. ಕಾರಣ ಏನಂದ್ರೆ ಮಕ್ಕಳಿಗೆ ಆ ಭಾವನೆ ಯಾವಾಗ ತಂದೆ ತಾಯಿ ಮೇಲೆ ಬರ್ತತೋ ಆ ತಂದೆ ತಾಯಿಗಳ ಜೀವನ ಸರಳವಾಗಿರ್ತತೆ. ಎರಡನೇದು, ರೈತ ಕುಟುಂಬದಲ್ಲಿ ಹುಟ್ಟಿದ್ವಿ ಅಂತ ಹೇಳ್ತಾರೆ, ನಾವು ದೊಡ್ಡ ಇದು ಮಾಡಿದ್ವಿ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ಯಾರೂ ರೈತರಿಗೂ ಮಾನ್ಯತೆ ಕೊಡ್ತಾ ಇಲ್ಲ. ದಯವಿಟ್ಟು ನೀವು ಈಗ ಜಾಸ್ತಿ ಜನ ಇಲ್ಲಿರೋದೇ ವಿದ್ಯಾವಂತರು ಸ್ಟೂಡೆಂಟ್ಸ್ ಇದ್ದಾರೆ. ನೀವೆಲ್ಲರೂ ಏನು ಮಾಡಬೇಕು ಅಂದರೆ ನಿಮ್ಮ ತಂದೆ ತಾಯಿಗೆ ಹೆಂಗೆ ಮರ್ಯಾದೆ ಕೊಡ್ತೀರೋ ಪ್ರತಿಯೊಂದು ರೈತನಿಗೂ ಆ ಥರ ಮರ್ಯಾದೆ ಕೊಡಿ. ಪ್ರಕೃತಿಯೊಂದಿಗೆ ನೀವೆಲ್ಲ ಹೋಗಿ ಆ ಪ್ರಕೃತಿ ನೀವು ಪ್ರಕೃತಿಯೊಂದಿಗೆ ನೀವು ಸಂಚಾರ ಮಾಡಿ ನಿಮ್ಗೆ ಎಷ್ಟು ಆನಂದ ಆಗ್ತದೋ ನೋಡಿ. ನೀವು ರೆಸಾರ್ಟ್ಗಳಿಗೆ ಹೋಗ್ತೀರಾ, ರೆಸಾರ್ಟ್ಗಳಿಗೆಲ್ಲ ಹೋಗ್ಬೇಕಾಗಿರೋದು ರೈತನ ಜಮೀನಿಗೆ ಹೋಗಿ ಆ ಕೆಸರಲ್ಲಿ ಕಾಲಿಡಿ. ನಿಮಗೆ ಎಷ್ಟು ಇದು ಬೇಕಂದ್ರೇನು ಸಿಗ್ತದೆ. ನೀವು ಏನೇ ಪದಾರ್ಥ ತಗೋಬೇಕಂದ್ರೆ ಅಂಗಡಿಗಳಿಗೆ ಹೋಗ್ಬೇಡ್ರಿ, ರೈತನ ಮನೆಗೆ ಹೋಗಿ ಪರ್ಚೇಸ್ ಮಾಡ್ರಿ. ರೈತನಿಗೆ ಒಂದು 2 ರೂಪಾಯಿ ಸಿಗ್ತತೆ, ಅವನು ಸಮಾಜದಲ್ಲಿ ಒಂದು ಕೋಟ್ ಹಾಕೊಂಡು ತಿರ್ಗ್ತಾನೆ, ಆವಾಗ ಅವನಿಗೆ ಗೌರವ ಸಿಗ್ತತೆ ಅಂತ ನಾನು ಭಾವಿಸ್ತೀನಿ. ಇದನ್ನ ಅಂದರೆ ಬಿಡಿಸಿ ಹೇಳ್ಬೇಕು ಅಂದ್ರೆ ನನಗೆ ಅಷ್ಟೊಂದು ಇದರಲ್ಲಿ ನಾನು ಪ್ರಿಪೇರ್ ಆಗಿ ಬಂದಿಲ್ಲ. ನಾನು ಪ್ರಿಪೇರ್ ಆಗಿ ಮಾತಾಡೋದು ಇಲ್ಲ. ಇಲ್ಲಿ ನೀವು ನಮ್ಮ ತೋಟಕ್ಕೆ ಬಂದಿದ್ರೆ ನಾನು ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಪ್ರತಿಯೊಂದು ಗಿಡದ ಬಗ್ಗೆನೂ ಯಾವ ಥರ ಬೆಳೆಸ್ಕೋಬೇಕು, ರಾಸಾಯನಿಕ ಮುಕ್ತ ವ್ಯವಸಾಯ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಪ್ರತಿಯೊಂದು ಹೇಳ್ಕೊಡ್ತೀನಿ. ನಮಗೆ ಅದಕ್ಕೇನು ನಾನು ಫೀಸ್ ತಗೊಳಲ್ಲ. ಅಗ್ರಿಯಾನ ಟೂರಿಸಂ ಅಂತ ಈಗ ಕೇಶವಮೂರ್ತಿ ಅವರು, ಹರ್ಷ ಅವರು ಈ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನಮ್ಮೆಲ್ಲರಿಗೂ ಟ್ರೈನಿಂಗ್ ಕೊಟ್ಟು ನಮ್ಮನ್ನ ಅದರಲ್ಲಿ ಒಬ್ಬ ಸದಸ್ಯರಾಗಿ ಸೇರಿಸ್ಕೊಂಡಿದ್ದಾರೆ. ನೀವೆಲ್ಲ ಅಗ್ರಿಯಾನದಲ್ಲಿ ಬನ್ನಿ, ಇಲ್ಲ ನೀವು ಡೈರೆಕ್ಟ್ ಆಗೇ ಬನ್ನಿ ನಮ್ಮ ತೋಟಗಳಿಗೆ. ದುಡ್ಡಿಗಾಗಲ್ಲ, ನೀವು ಪ್ರಕೃತಿಯೊಂದಿಗೆ ಯಾವ ಥರ ಜೀವನ ಮಾಡ್ಬೋದು, ಯಾವ ಥರ ಪ್ರಶಾಂತವಾಗಿರ್ಬೋದು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ನೀವು ತಿಳಿಸ್ಕೊಳ್ಳೋದು ಬೇಕಾಗಲ್ಲ, ನಮ್ಮ ತೋಟಕ್ಕೆ ಬಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಅರ್ಥ ಆಗ್ತದೆ. ಈ ಥರ ಪ್ರತಿಯೊಬ್ಬರ ರೈತರಿಗೇನು ಮರ್ಯಾದೆ ಕೊಟ್ಟು ಅವ್ರನ್ನ ಸಂಘದಲ್ಲಿ ನಮ್ಮ ಸಮಾಜದಲ್ಲಿ ಮುಂದೆ ತರಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ನಿರ್ವಹಿಸ್ಕೊಂತ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.